ಅಷ್ಟು ಚೆನ್ನಾಗಿ ರೆಡಿಯಾಗಿ ಹಾಲ್ಗೆ ಹೋದ್ರೆ ಏನೋ ಹೀಗಾಗೋಯ್ತು. ನನಗೂ ಅದೇ ಬೇಜಾರಾಗ್ತಿದೆ ಮಾಮ್. ನನಗಂತೂ ವಿಶಾಲಾಕ್ಷಿ ಒಬ್ಳೇ ಅಲ್ಲ, ಮನೇಲಿರೋರು ಎಲ್ರ ಮೇಲೂ ಕೋಪ ಬರ್ತಾ ಇದೆ. ಆ ಹುಡುಗಿ ಆದ್ರೆ ಮಾಟ ಮಾಡ್ತಾಳೆ, ಭಿಕ್ಷುಕರ್ ತರ ಕಾಣಿಸ್ತಿದ್ದೀರಾ ಅಂತ ಹೇಳ್ಬೋದು. ವಿಶಾಲ್, ನಯನಿ, ದುರಂಧರ ಎಲ್ರೂ ಅವಳ ಮಾತಿಗೆ ಸೈ ಅಂತಿದ್ದಾರೆ. ಮಾಮ್ ನಿಜ ಹೇಳಿ ಮಾಮ್, ನಾನು ಸ್ಮಾರ್ಟ್ ಆಗಿ ಹ್ಯಾಂಡ್ಸಮ್ ಆಗಿದ್ದೀನಾ ಇಲ್ವಾ? ಭಿಕ್ಷೆ ಬೇಡೊಂತರ ಇದೆಯಾ ಕಣೋ? ಅಯ್ಯಯ್ಯೋ ಚಿಚಿ, ನನ್ ಬಾಯಿಂದನೂ ಅದೇ ಮಾತು ಬರ್ತಿದ್ಯಲ್ಲೋ. ನಿನಗೇನ್ ವಲ್ಲಭ, ನನ್ ಹೋಲಿಕೆನೇ ಇದೆ, ಸುಂದರವಾಗಿದ್ಯಾ. ಥ್ಯಾಂಕ್ಸ್ ಮಾಮ್. ನಾನ್ ಹೇಗಿದ್ದೀನಿ ಸರಿಯಾಗಿ ನೋಡ್ಬಿಟ್ಟು ಹೇಳು. ಹೊಗಳ್ತಿದ್ದೀನಿ ಅನ್ಕೋಬೇಡಿ, ವಿಜಯನಗರ ಸಾಮ್ರಾಜ್ಯಕ್ಕೆ ರಾಣಿ ತರ ಇದ್ದೀರಾ ಮಾಮ್. ಆ ಟಿವಿ, ಆ ಗಂಭೀರತೆ, ಆ ಸ್ಟೈಲೇ ಬೇರೆ. ತುಂಬಾ ಸುಂದರವಾಗಿ ಕಾಣಿಸ್ತಿದ್ದೀನಿ ಅಂತ ನನಗ್ ಗೊತ್ತಿದೆ. ಈ ಮನೇಲಿರೋರ್ಗೆ ಏನಾಗಿದೆ ಅಂತ ಹೀಗೆ ಹೇಳ್ತಾ ಇದ್ದಾರೆ. ಮಾಮ್ ಬನ್ನಿ ಮಾಮ್, ಆಗಿದ್ದಾಗೋಗ್ಲಿ. ಎಲ್ಲಿಗೆ? ಬಿಸ್ನೆಸ್ ಡೀಲ್ ಇದೆಯಲ್ವಾ, ಮರ್ತೋದ್ರಾ? ಹೊಡಣ್ವಾ? ಹಾ, ಲೇಟ್ ಮಾಡಬಾರ್ದು. ಕಮ್ ಕಮ್ ಕಮ್. ಯಾಕೆ ನಿಂತ್ಕೊಂಡ್ರಿ ಮಾಮ್? ಏಯ್, ಯಾರ್ ಬೇಕಾದ್ರೂ ಸುಳ್ಳು ಹೇಳ್ಬೋದು, ಆದ್ರೆ ನಯನಿ, ವಿಶಾಲ್ ಮಾತ್ರ ಯಾವತ್ತೂ ಸುಳ್ಳು ಹೇಳಲ್ಲ ಕಣೋ. ನನಗ್ಯಾಕೋ 50-50 ಅನ್ನಿಸ್ತಿದೆ. ಅಂದ್ರೆ ನಾವು ಆಚೆ ಹೋದಾಗ ಭಿಕ್ಷುಕರ ತರ ಕಾಣಿಸ್ತೀವೇನೋ ಅಂತ ಆ ಅನುಮಾನ ನನ್ ತಲೆನ ಕೆಡಿಸ್ತಾ ಇದೆ ಕಣೋ. ಅಮ್ಮ ಹಸುವಾಗ್ತಿದೆ ತಾಯೇ, ಸ್ವಲ್ಪ ಬಿರಿಯಾನಿ ಇಲ್ಲ ಚಿಕನ್ ಪೀಸ್ ಇದ್ರೆ ಹಾಕ್ರಮ್ಮ. ಏಯ್ ಛೀ, ಸುಮ್ನಿರು, ಹೋಗ ಆ ಕಡೆ. ಹಾ, ನೋಡಿದ್ರ ಮಾಮ್, ನಾವ್ ಹೀಗೆ ಕೂಕೊಂಡ್ರೆ ತಾನೆ ನಮ್ಮನ್ನ ಭಿಕ್ಷುಕರು ಅಂತ ಅನ್ಕೊಳ್ಳೋದು. ಬಿಸ್ನೆಸ್ ಡೆಲಿಗೇಟ್ಸ್ ಹತ್ರ ಆಟಿಟ್ಯೂಡ್ ಅಲ್ಲಿ ಮಾತಾಡಿದ್ರೆ ಪ್ರಾಬ್ಲಮ್ ಎಲ್ಲಿ ಬರುತ್ತೆ? ನಿನ್ ಕತ್ತೆ ಅಷ್ಟು ವಯಸ್ಸಾದ್ರೂ ಅನುಭವ ಇನ್ನೂ ಇಲ್ಲ ಕಣೋ. ಒಬ್ರೋ ಇಬ್ರೋ ಹಾಗೆ ಹೇಳಿದ್ರೆ ಅವ್ರು ಸುಮ್ನೆ ಹೇಳ್ತಿದ್ದಾರೆ ಅಂತ ಲೈಟ್ ಆಗಿ ತಗೋಬಹುದು. ಎಲ್ರೂ ಒಂದೇ ಮಾತನ್ನ ಹೇಳಿದ್ರೆ ನಾವು ಸುಮ್ನೆ ಅವಸರ ಪಟ್ಟು ಮರ್ಯಾದೆ ಕಳ್ಕೋಬೇಕಾಗತ್ತೆ. ಇವಾಗ ಏನ್ ಮಾಡೋಣ ಅಂತೀರಾ ಮಾಮ್? ಮತ್ತೆ ಕಾಂಪ್ರಮೈಸ್ ಆದ್ರೆ ಬೆಟರ್ ಅಂತೀಯಾ? ನೀವು ಕೈ ಚಾಚ್ತೀರಾ? ನೆವರ್. ಇಷ್ಟು ಹಠ ಇಟ್ಕೊಂಡು ಕಾಂಪ್ರಮೈಸ್ ಮಾಡ್ಕೋತೀನಿ ಅಂದ್ರೆ ಅದು ಹೇಗೆ ಸಾಧ್ಯ? ರಾಜಿ ಮಾಡ್ಕೊಳ್ಳೋ ತರ ಮಾಡ್ಕೊಂಡು ಅದ್ರಲ್ಲಿ ರಾಜಕೀಯ ಮಾಡೋ ಅಂತಹ ಬುದ್ಧಿವಂತಿಕೆ ನನಗಿದೆ. ಆದ್ರೆ ನಾನು ನಯನಿ ಮುಂದೆ ಕೈ ಚಾಚಲ್ಲ. ಆ ವಿಶಾಲಾಕ್ಷಿ ಮುಂದೆ ನೀವು ಸಣ್ಣವರಾಗೋದನ್ನ ನನ್ನ ಕೈಲಿ ನೋಡಕ್ಕಾಗಲ್ಲ ಮಾಮ್. ಏಯ್, ಹೀಗೆ ಎಲ್ರ ದೃಷ್ಟಿಯಲ್ಲಿ ಭಿಕ್ಷುಕರ ತರ ಇರ್ಬೇಕು ಅಂತೀಯಾ? ಏನು ಮಾಮ್, ಏನು ಅರ್ಥನೇ ಆಗ್ತಿಲ್ಲ. ದೇವ್ರ ಮನೇಲಿ ಇದ್ದಿದ್ದ ಈ ಫೋಟೋನ ಇಲ್ಲಿಗೆ ಯಾಕೆ ತಗೊಂಡ್ ಬಂದಿದ್ದೀರಾ? ಇವತ್ತಿಗೆ ಇಲ್ಲೇ ಇಡಕ್ ಹೇಳಿದ್ರು. ಯಾರು? ನಮ್ಮಮ್ಮ. ನಿಮ್ಮಮ್ಮ ಹೇಳಿದ್ರು ಅಂತ ಇಷ್ಟ ಬಂದಂಗೆ ಮನೇಲಿ ಚೇಂಜಸ್ ಮಾಡ್ತೀರಾ? ಕೆಲಸ ಇದೆಯಂತೆ ಸುಮನಾ. ಇದ್ರೆ ಆ ಫೋಟೋ ಎಲ್ಲಿರುತ್ತೋ ಅಲ್ಲೇ ಮಾಡಕ್ ಹೇಳು. 1 ನಿಮಿಷ ಚಿಕ್ಕ ಮಾತೆ, ಅಲ್ಲಿ ನೋಡಿ ಅಮ್ಮನೇ ಬರ್ತಾ ಇದ್ದಾರೆ. ಡಮಕ, ವಿಶಾಲಾಕ್ಷಿ ಹೊರಟಿದ್ದಾಳೆ. ಅಮ್ಮನಿಚ್ಛೆ. ಅಮ್ಮ, ಈ ಪಟವನ್ನ ಇಲ್ಲಿ ಇಡೋಕ್ ಹೇಳಿದ್ರಿ, ಕಾರಣ ಏನು ಅಂತ ಹೇಳಲೇ ಇಲ್ಲ. ಬರ್ತಾ ಇದಾರೆ, ತಡಿ ನಂದೀಶಾ. ಇರಿ 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 ಇರಿ, ಅತ್ತಿಗೆ ವಲ್ಲಭ ಬರ್ತಾ ಇದಾರೆ. ವಿಶಾಲಾಕ್ಷಿ, ಮಾವ್ ಮತ್ತೆ ಬ್ರೋನ ನಿನ್ ಜೊತೆ ನಂಜನಗೂಡಿ ಕರ್ಕೊಂಡು ಹೋಗ್ತೀಯಾ? ಅವ್ರನ್ನ ಕರ್ಕೊಂಡು ಹೋಗೋದಿಕ್ಕೆ ನಾನಂತೂ ಸಿದ್ಧವಾಗಿದ್ದೀನಿ. ಆದ್ರೆ ಕರ್ಕೊಂಡು ಹೋಗುವಂತ ಮುಹೂರ್ತ ಇನ್ನೂ ಬಂದಿಲ್ಲ. ಅತ್ತಿಗೆ
ಅಮ್ಮ ಹೇಳ್ದಂಗೆ ನಡ್ಕೋಬೇಕು. ನೋಡಿದ್ರತ್ತೆ, ಇದೆಲ್ಲ ನಮ್ ನೈನಿ ಅಕ್ಕನ್ ಪ್ಲಾನೇ ಆಗಿರತ್ತೆ. ನಾನೇನ್ ಮಾಡ್ದೆ ಸುಮನ? ನೀನೇನೂ ಮಾಡಲ್ಲ ಅಕ್ಕ, ಮಾಡಿಸ್ತೀಯಾ? ನಿನ್ ಅಧಿಕಾರಕ್ಕೆ ಅಡ್ಡ ನಿಂತಿರೋದು ಅತ್ತೆ ಮತ್ತೆ ಭಾವ ಆಗಿರೋದ್ರಿಂದ ಅವ್ರನ್ನ ಇಂಥ ಪರಿಸ್ಥಿತಿಗೆ ತಂದು ಒಂದ್ ರೀತಿಲಿ ಮಾನಸಿಕವಾಗಿ ಹಿಂಸೆ ಕೊಟ್ಟು ನಿನ್ ದಾರಿಗೆ ತನ್ಕೋಬೇಕು ಅಂತ ಇವಳ ಕೈಯಲ್ಲಿ ಮ್ಯಾಜಿಕ್ ಮಾಡಿಸ್ತಿದ್ಯಾ? ಸುಮನ, ಅಪಾರ್ಥ ಮಾಡ್ಕೊಂಡಿದ್ಯಾ? ನೈನಿ ವ್ಯಕ್ತಿತ್ವಕ್ಕೆ ತುಂಬಾ ಜನ ಅಭಿಮಾನಿಗಳಾಗಿದ್ದಾರೆ. ತಿಲೋತ್ತಮ ಮಾಮ್ನ ವಲ್ಲಭನ ಭಯ ಪಡೋ ಹಾಗೆ ಮಾಡಿ ಅವಳ ದಾರಿಗೆ ತರೋ ಅಂಥ ಅವಶ್ಯಕತೆ ಅಂತೂ ನೈನಿಗಿಲ್ವೇ ಇಲ್ಲ. ಕರ್ಮಾನುಸಾರ ಬರೋ ಕಷ್ಟಗಳಿಗೆಲ್ಲ ಯಾರು ಜವಾಬ್ದಾರು ಬ್ರೋ? ದೇವ್ರ ಪ್ರಸಾದ ಅಂತ ಹೇಳಿದ್ಮೇಲೆನೂ ಅದನ್ನು ಎಸ್ತಿದ್ದಕ್ಕೆ ದೇವ್ರ ಗುಡಿ ಹತ್ರ ಭಿಕ್ಷೆ ಬೇಡೋರ ಥರ ಕಾಣಿಸ್ತಿದ್ದಾರೆ ಅಂದರೆ ಅನುಭವಿಸ್ಲೇಬೇಕು ಅಂತ ಇದರ ಅರ್ಥ. ನಿನ್ನ ಹತ್ರ ಪರಿಹಾರ ಕೇಳ್ತಾರೆ ಅಂತ ಮೊದಲೇ ಊಹೆ ಮಾಡಿ ಈ ಕೆಲಸ ಮಾಡಿಸಿದ್ಯಾ ಅಂತಾಯ್ತು. ಹೌದಪ್ಪ, ನಿಮ್ಮನ್ ಸಾಕಿರೋ ನಿಮ್ಮಮ್ಮ ಮತ್ತೆ ಅವ್ರ ದೊಡ್ಡ ಮಗ ಇಬ್ರೂನು ಈ ಚಿತ್ರದ ಹತ್ರ ಬಂದು ಕೈಗಳನ್ನ ಚಾಚಿ ಭವತಿ ಭಿಕ್ಷಾಂದೇಹಿ ಅಂತ 3 ಸಲ ಕೇಳ್ಬೇಕು ಅಪ್ಪ. ದೇವ್ರು ನಮಗ್ ಭಿಕ್ಷೆ ಕೊಡ್ತಾರ? ಏಯ್ ಪೆದ್ದ ನನ್ ಮಗನೇ, ಏನೋ ಒಂದು ಈ ಹುಡುಗಿಗಿಂತ ಫೋಟೋ ಮುಂದೆ ಕೇಳೋದು ಒಳ್ಳೇದಲ್ವಾ? ಓಕೆ ಮಾಮ್, ಓಕೆ. ನಮ್ಮ ಮಾಮ್ ಒಪ್ಕೊಂಡ್ರು. ಆಲ್ ರೈಟ್, ಹಾಗೆ ಮಾಡ್ತೀವಿ. ಅದೇನೇ ಆಗಿದ್ರು ಈ ವಿಶಾಲಾಕ್ಷಿ ನೋಡ್ತಿದ್ರೆ ನನ್ಗೆ ಪಾಪ ಅನ್ಸ್ತಿದೆ. ಯಾಕೋ? ಇಷ್ಟು ಚಿಕ್ಕ ವಯಸ್ಸಿಗೆ ತಲೆ ಕೆಟ್ಟಿದ್ಯಲ್ಲ ಅದಕ್ಕೆ. ಹಾಗ್ಯಾಕಂತ್ಯ ಸುಮನ? ಇಲ್ಲ ಅಂದ್ರೆ ಇನ್ನೇನಕ್ಕ, ವಿಷ್ಣುಮೂರ್ತಿ ಇವಳ ಬ್ರದರ್ ಅಂತೆ, ಲಕ್ಷ್ಮೀದೇವಿ ಇವಳ ಅತ್ತಿಗೆ ಅಂತೆ. ಹೋಗ್ಲಿ ಬಿಡು ಪಾಪ ಅಂತ ಇವ್ರನ್ನೆಲ್ಲ ಅತಿಥಿ ಅಂತ ಭಾವಿಸ್ತಿದ್ರೆ ಇವಳು ನೋಡಿದ್ರೆ ದೇವ್ರೆಲ್ಲ ನಮ್ ಸಂಬಂಧಿಕರು ಅಂತ ಏನೇನೋ ಹೇಳ್ತಿದ್ದಾಳೆ. ನಾವೇ ಪರಿಚಯ ಆಗಿರೋ ವ್ಯಕ್ತಿಗಳನ್ನ ಮಾವ, ಅಕ್ಕ, ಅಣ್ಣ ಅಂತ ಸಂಬಂಧಗಳನ್ನ ಬೆಳೆಸಿ ಪ್ರೀತಿಯಿಂದ ಮಾತಾಡಿಸ್ತೀವಿ. ಯಾಕೇನು ಗೊತ್ತಾ? ಪ್ರೀತಿ ಅನುಬಂಧಗಳನ್ನ ಬೆಳೆಸ್ಕೊಂಡಾಗ ಆ ರೀತಿ ಮಾಡ್ತೀವಿ. ಭಕ್ತಿ ಪರವಶದಲ್ಲಿ
ಮುಳುಗಿ ತೇಲುವಂಥ ವಿಶಾಲಾಕ್ಷಿ ಭಗವಂತ ಜೊತೆಗೂ ಸಂಬಂಧಗಳನ್ನ ಬೆಳೆಸಿ ಮಾತಾಡ್ತಾಳೆ ಅಂದರೆ ಅವಳು ಯಾವ ಸ್ಥಾನದಲ್ಲಿದ್ದಾಳೆ ಅನ್ನೋ ವಿಷಯನ ನೀವು ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು. ಹೊಚ್ಚು ಬಿಟ್ಟಿದೆ ಅಂತ ಅನ್ಕೋಬೋದಾ ಬಾವಾ? ನಿನಗ ವಿಕ್ರಾಂತ್, ನಿಮ್ಮ ಜಗಳದಿಂದ ಅಮ್ಮನ ಸಮಯ ವ್ಯರ್ಥ ಮಾಡಬೇಡಿ. ಪರಿಹಾರನ ಸೂಚಿಸಿದ್ದಾರೆ, ಅದನ್ನ ಪಾಲಿಸಿ. ಅದನ್ನೂ ಮಾಡಲ್ಲ ಅಂದ್ರೆ ಅಮ್ಮ ಮತ್ತೆ ವಾಪಸ್ ಬರೋವರೆಗೂ ನೀವು ಹೀಗೆ ಇರ್ತೀರ. ಅಯ್ಯೋ ನಮ್ ಕೈಲೂ ನೋಡಕ್ ಆಗ್ತಾ ಇಲ್ಲಪ್ಪ. ಅತ್ಗೆ ವಲ್ಲಭ್ ಹೋಗಿ. ಏ ಬಾರೋ ವಲ್ಲಭ. ಎರಡೂ ಕೈ ಚಾಚಿ ಭಕ್ತಿಯಿಂದ ಕೇಳಿ. ನಮ್ಮ ಅಣ್ಣ ಮತ್ತೆ ಅದಕ್ಕೆ ಏನ್ ಕೊಡ್ತಾರೋ ನೋಡೋಣ. ಮೂರ್ ಸಲ ಕೇಳಬೇಕು. ಭವತಿ ಭಿಕ್ಷಾಂದೇಹಿ. ಭವತಿ ಭಿಕ್ಷಾಂದೇಹಿ. ಇನ್ನೊಂದ್ಸಲ ಹೇಳಿ ಬಾವಾ. ಭವತಿ ಭಿಕ್ಷಾಂದೇಹಿ. ಭವತಿ ಭಿಕ್ಷಾಂದೇಹಿ. ಮಾಮ್, ಕೊನೆ ಸಲ. ಭವತಿ ಭಿಕ್ಷಾಂದೇಹಿ. ಭವತಿ ಭಿಕ್ಷಾಂದೇಹಿ. ಮಾಮ್, ಚಿತ್ರಾನ್ನ ಬಂತು. ಬಾವಾ ಅದು ಪ್ರಸಾದ. ನಾನ್ ಚೆಲ್ಲಿದ್ದೇನಾ? ಹೌದು, ನೀವ್ ಬಿಸಾಕಿದ ಪ್ರಸಾದನೇ ಕೊಟ್ರು ನಮ್ಮ ಅಣ್ಣ ಮತ್ತೆ ಅದಕ್ಕೆ. ಏನ್ ಮಾಡ್ಬೇಕು? ತಿನ್ಬೇಕು. ಹೌದು ಅಪ್ಪ, ಅವರು ಆ ಪ್ರಸಾದನ ತಿಂದು ಸ್ನಾನ ಮಾಡಿದ್ರೆ ಮೊದ್ಲಿನ ತರ ಇವರು ಸರಿ ಹೋಗ್ತಾರೆ. ನೆಲಕ್ ಬಿದ್ದ ಪ್ರಸಾದನ ಹೇಗ್ ತಿನ್ನಕ್ಕಾಗತ್ತೆ? ಬಾಯಲ್ಲಿ ತಿನ್ಬೇಕು ಅತ್ಗೆ. ಈಗಾಗಲ್ಲ ಅಂದ್ರೆ ಮತ್ತೆ ವಿಶಾಲಾಕ್ಷಿ ಬರೋ ತನಕ ಹೀಗೆ ಇರ್ಬೇಕಷ್ಟೇ. ಮಾಯೆ ಮಾಡಿ ವಿಶಾಲಾಕ್ಷಿ ನಮಗ ಅವಮಾನ ಮಾಡ್ತಿದ್ದಾಳೆ. ತಪ್ಪು. ನಿಮ್ಗೆ ಪರಿಹಾರ ಕೊಟ್ನೇ ಹೊರತು ಅವಮಾನ ಮಾಡಲಿಲ್ಲ. ತಿಂದು ಬ್ರೋ, ತಿಂದಿಲ್ಲ ಅಂದ್ರೆ ಆಮೇಲೆ ಅಷ್ಟೇನೆ. ಮಾಮ್, ಬೇರೆ ದಾರಿ ಕಾಣಿಸ್ತಿಲ್ಲ. ದೇವ್ರ ಪ್ರಸಾದ ಅಲ್ವಾ, ತಿನ್ಬಿಡೋಣ. ನನ್ ಮಗನ್ನ ಭಿಕ್ಷುಕಂತರ ನೋಡಿ ಯಾರೂ ನಗ್ಬಾರ್ದು ಅನ್ನೋ ಸ್ವಾರ್ಥದಿಂದ ಕೆಳಗ್ ಬಿದ್ದಿರೋ ಪ್ರಸಾದನ ತಿಂತಾ ಇದ್ದೀನಿ. ಒಳ್ಳೇದಾಗುತ್ತೆ ಅಂತ ಅನ್ಕೊಳ್ಳಿ ಅತ್ತೆ. ಮಾಮ್, ತಿನ್ನಿ. ಅಂಬಾ ಶಿವಶಂಭೋ. ಡಮ್ಮೋ ಡಮ್ಮ. ಅಮ್ಮನ್ನ ನಾವು ಬಿಟ್ಟು ಬರ್ತೀವಿ. ನಾನು ಹೋಗಿ ಬರ್ತೀನಮ್ಮ. ಒಳ್ಳೇದಮ್ಮ.
ಇನ್ನೂ ಇಲ್ಲೇ ಕೂತಿದಿರಲ್ಲ ಅತ್ಗೆ, ಹೋಗಿ ಸ್ನಾನ ಮಾಡ್ಕೊಳ್ಳಿ. ಸುಮನ, ಇವಾಗಾದ್ರೂ ಅರ್ಥ ಮಾಡ್ಕೋ, ನಾವು ಸರಿಯಾಗಿದ್ರೆ ಎಲ್ಲ ಸರಿಯಾಗಿರುತ್ತೆ ಅಂತ. ಒಳ್ಳೆಯವ್ರಿದ್ರೆ ಎಲ್ಲ ಇದ್ರೂ ಒಳ್ಳೇದೇ ಆಗುತ್ತೆ. ಮೋಡಿ ಮಾಡೋರ್ನ ಕರ್ಕೊಂಡ್ ಬಂದ್ರೆ ಹೀಗೆ ಆಗೋದು. ಏನ್ ನೆನ್ಪಾಯ್ತು ಅಂತ ಹೀಗ್ ನಗ್ತಿದ್ಯಾಕ? ಮರ್ತೋಗಿದ್ರೆ ತಾನೇ ನೆನಪು ಮಾಡ್ಕೊಳ್ಳೋದಕ್ಕೆ ನೈನಿ. ದುರ್ದು ಆಂಟಿ ಹೇಳಿದ್ ಕೇಳಿ ನಂಗ್ ನಗು ಬಂದ್ಬಿಡ್ತು. ಏನಾಯ್ತು? ಅತ್ತೆ ಆಮೇಲೆ ನನ್ ಗಂಡ ಭಿಕ್ಷೆ ಬೇಡೋರ್ ಹಾಗೆ ರೆಡಿ ಆಗಿದ್ರಂತಲ್ಲ. ಅಯ್ಯೋ ಅಕ್ಕ, ಅದಕ್ಕ ನೀನ್ ನಗ್ತಾ ಇರೋದು? ಕೇಳಿಸ್ಕೊಂಡ್ರೆ ಕೋಪ ಮಾಡ್ಕೋತಾರೆ. ಹಾ, ಕರ್ಬೇವಿನ ಗೋಜ್ ಕೂಡ ಮಾಡಕ್ ಬರಲ್ಲ ಅವ್ರಿಗೆ. ಜಗಳ ಮಾಡ್ತಾರಾ? ಆ ಟೈಮಿಗೆ ನಾನು ಇಲ್ದೇ ಇದ್ದಿದ್ದಕ್ ಸರಿ ಹೋಯ್ತು. ನಾನಿದ್ದಿದ್ರೆ ಎಗ್ರಿ ಅವ್ರ ಕೈಯಲ್ಲಿ ಇಟ್ಕೊಂಡಿರೋ ಬಟ್ಲನ್ನ ಹಾಕಿ ಓದಿತಿದ್ದೆ. ಬಂದ್ರು? ಬಂದ್ಬಿಟ್ರ? ಅಯ್ಯೋಯ್ಯೋ, ನಾನು ಹೇಳಿದ್ ಕೇಳಿಸ್ಕೊಂಡ್ರ ಹೇಗೆ? ಯಜಮಾನ್ರು ಬಂದ್ರು ಅಕ್ಕ. ಅಮ್ಮದ್ ಮೊದ್ಲೇ ಹೇಳಕ್ಕೇನು ನೈನಿ? ಮಾಮ್ ಬಂದ್ರು ಅಂತ ಅನ್ಕೊಂಡ್ರ ಅದಕ್ಕೆ? ಬಂದ್ರೆ ಏನು ವಿಶಾಲ್, ನನ್ಗೇನಾದ್ರು ಭಯನಾ? ನೀವಿದ್ದೀರಾ, ವಿಶಾಲಕ್ಷಮ್ಮ ತಾಯಿ ಆಶೀರ್ವಾದ ಇದೆ. ಈಗ ಮಾಮ್ಗೆ ವಲ್ಲಭನ್ಗೆ ಭಯ ಭಕ್ತಿ ಬಂದಿರುತ್ತೆ. ಯಾರ್ ಕಂಡ್ರೆ? ನಮ್ಮನ್ ನೋಡಿ ಅಲ್ಲ, ವಿಶಾಲಾಕ್ಷಿ ನೋಡಿದ್ರೆ ಭಯ ಪಡ್ತಾರೆ ಅಂತಂದೆ. ಇನ್ನೊಂದೆರಡು ದಿವಸ ಇರಕ್ ಹೇಳ್ಬೇಕಿತ್ತು ವಿಶಾಲ್. ಇಲ್ಲೇ ಇದ್ಬಿಡು ಅಂತಾನು ಎಷ್ಟೋ ಸಲ ಹೇಳಿದ್ದೀನಿ. ಆದ್ರೆ ಶಿವಪೂಜೆ ಇರುತ್ತಪ್ಪ, ನಂಜನಗೂಡ್ಗೆ ಹೋಗ್ಲೇಬೇಕು ಅಂತ ಹೇಳ್ತಿರ್ತಾಳೆ. ವಿಶಾಲಾಕ್ಷಿ ಮೇಲೆ ಅತ್ತೆ ಭಾವ ಸಂಚ್ ಮಾಡ್ತಾರಲ್ವಾ ಯಜಮಾನ್ರೆ? ಸ್ವಲ್ಪ ಹೊತ್ತು ಅವ್ರನ್ನ ಹಾಗೆ ಬದಲಾಯಿಸಿದಕ್ಕ? ಹಾ, ಓಂ ನಮ ಶಿವಾಯ ಅಂತ ಹೇಳ್ಕೊಂಡು ನಮ್ ಮನೆಗ್ ಬರೋ ವಿಶಾಲಾಕ್ಷಿಗೆ ಒಂದ್ ಸ್ವಲ್ಪ ಆದ್ರೂ ತೊಂದರೆ ಕೊಟ್ರು ಅತ್ತೆನ ಕ್ಷಮಿಸ್ತಾನೆ ಇರ್ಲಿಲ್ಲ. ಈಗಾಗ್ಲೇ ಅವ್ರು ಮಾಡಿರೋ ಪಾಪ ಅನ್ಯಾಯಗಳು ಅಂತಿಂತದ್ದಲ್ಲ ಗೊತ್ತಾ? ಅದ್ಕೆ ಅದು ಆಸ್ತಿನ್ ಪಡ್ಕೊಳ್ಳೋದಕ್ಕೆ ಪಕ್ಕ ಪ್ಲಾನ್ ಮಾಡಿ ವಿಶಾಲ್ ಹೆತ್ತ ತಾಯಿನ ಇದೇನಿದು? ಹಾಸಿನಿ ಅದಕ್ಕೆ ನಿಜ ಹೇಳ್ತಾಳೆ ಅಂತ ನಾನ್ ಭಯಪಟ್ಟು ಏನೋ ಮಾತಾಡೋದಕ್ಕೆ ಹೋದ್ರೆ ನೈನಿನೇ ಕೈ ಇಟ್ಟು ಬಾಯಿ ಮುಚ್ಚಿದ್ಲಲ್ಲ. ಅಕ್ಕ, ನೀನೇನಿದ್ರು ಮನ್ಸಿನಲ್ಲಿ ಇಟ್ಕೊಳ್ದೆ ಹಾಗೆ ಹೇಳ್ಬಿಡ್ತೀಯ ಅಂತ ನನಗೆ ಗೊತ್ತು. ಯಜಮಾನ್ರು ನಿದ್ರೆ ಮಾಡೋ ಟೈಮ್ ಆಯ್ತಲ್ವಾ, ನೀನು ಹಿಂದೆ ಮುಂದೆ ನೋಡದೆ ಏನೇನೋ ಮಾತಾಡ್ಬಿಡ್ತೀಯ. ಅದನ್ನ ಕೇಳಿ ಇವ್ರು ನಿದ್ರೆ ಮಾಡದೆ ರಾತ್ರಿ ಇಡೀ ಯೋಚನೆ ಮಾಡ್ತಾ ಇರ್ತಾರೆ ಅಕ್ಕ.